ವೆಲ್ಕಮ್ ಬ್ಯಾಕ್. ಹಳೆ ವೀಡಿಯೋಗೆ ಭಾಳ ಚಂದ ಸಪೋರ್ಟ್ ಸಿಕ್ಕಿದೆ. ಸೊ ಈ ವಿಡಿಯೋ ನಿಮಗೆ ಅಡ್ಜಸೆಂಟ್ ಮಾಡ್ಯೂಲ್ಸ್ ಹೇಗೆ ನಾವು ಕೂರಿಸ್ತೀವಿ ಅನ್ನೋದ್ರ ಬಗ್ಗೆ. ಹಿಂದ್ಗಡೆ ವೀಡಿಯೋದಲ್ಲಿ ನಿಮಗೆ ಪರ್ಲಿನ್ ಮೇಲೆ ಹೇಗೆ ನಾವು ಅಲೈನ್ ಮಾಡ್ತೀವಿ ಅನ್ನೋದು ಹೇಳ್ಕೊಟ್ಟಿದ್ವಿ. ಬಟ್ ಈ ವೀಡಿಯೋದಲ್ಲಿ ನಿಮಗೆ ಮಾಡ್ಯೂಲ್ಸ್ ಮಧ್ಯೆ ಗ್ಯಾಪ್ ಹೇಗಿರುತ್ತೆ, ಯಾಕಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಹಳೆ ವೀಡಿಯೋದಲ್ಲಿ ನೋಡಿರ್ತೀರ ನೀವು ಮಾಡ್ಯೂಲ್ಸ್ ಮಧ್ಯೆ ಗ್ಯಾಪ್ ಇರುತ್ತೆ ಅಂತ. ಸೊ ಈ ಥರ ಅದು ಗ್ಯಾಪ್ ನಿಮಗೆ ಕಾಣಿಸುತ್ತೆ. ಇಲ್ಲಿ ನಿಮಗೆ ಮಾಡ್ಯೂಲ್ ಟು ಮಾಡ್ಯೂಲ್ ಗ್ಯಾಪ್ ಇರುತ್ತಲ್ಲ, ಯಾಕೆ ಈ ಥರ ಮಾಡ್ಯೂಲ್ ಮಧ್ಯೆ ಗ್ಯಾಪ್ ಇರುತ್ತೆ? ಸೊ ಮೇಜರ್ ರೀಸನ್ ಏನೂ ಇಲ್ಲ. ಈ ಅಲ್ಯೂಮಿನಿಯಂ ಫ್ರೇಮ್ ಏನಿರುತ್ತೆ ಒಂದಕ್ಕೊಂದು ಟಚ್ ಆದಾಗ ನಿಮಗೆ ಹೀಟ್ ಯಾವಾಗಲೂ ನಿಮಗೆ ಸನ್ನಲ್ಲಿ ಎಕ್ಸ್ಪೋಸ್ ಮಾಡಿರ್ತೀರ. ಸೊ ಆ ಒಂದು ಮಾಡ್ಯೂಲ್ದು ಹೀಟ್ ಏನಾಗುತ್ತೆ ಆ ಫ್ರೇಮ್ ಟು ಇನ್ನೊಂದು ಫ್ರೇಮು, ಸೊ ಅದರಿಂದ ನಿಮಗೆ ಯಾವಾಗ ಹೀಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಲಾಸಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದನ್ನು ಓವರ್ಕಮ್ ಮಾಡೋದಕ್ಕೋಸ್ಕರ ಆ್ಯಂಡ್ ಕೆಳಗಡೆಯಿಂದ ಏರ್ ಪಾಸ್ ಅಂದರೆ ಏರ್ಗೆ ಪ್ರಾಪರ್ ವೇ ಸಿಗೋದಕ್ಕೋಸ್ಕರ ಆ್ಯಂಡ್ ಕೂಲ್ ಮಾಡೋದಕ್ಕೋಸ್ಕರ ನಾವು ಈ ಥರ ಮಾಡ್ಯೂಲ್ಸ್ನ ಅಲೈನ್ ಮಾಡ್ತೀವಿ.